ಹೈಕಮಾಂಡ್ ಬೆಚ್ಚಿ ಬಿದ್ದವು ಬಣಗಳು. ಐವರಿಗೆ ನೋಟಿಸ್ ಕೊಟ್ಟು ವರಿಷ್ಠರು ನೋಟಿಸ್ ಕೊಟ್ಟಿದ್ದೇಕೆ? ರಾಜ್ಯ ಬಿಜೆಪಿ ವಿರುದ್ಧ ವರಿಷ್ಠರನ್ನ ಕೆರಳಿಸಿದ್ದು ಏನು ಗೊತ್ತಾ? ವಿಜಿಗೇಂದ್ರಗೂ ಟಕ್ಕರ್ ಕೊಟ್ಟು ರೆಬಲ್ಸ್ಗೂ ಟಾಂಗ್ ಕೊಟ್ಟಿರೋ ಹೈಕಮಾಂಡ್ ನೀಡೋದಕ್ಕೆ ಹೋಗಿರೋ ಸಂದೇಶವೇನು? ಇಲ್ಲಿದೆ ಒಂದು ರಿಪೋರ್ಟ್. ನನ್ನಂತವರಿಗೆ ನೋಟಿಸ್ ಕೊಡ್ತಾರಲ್ಲ, ಯಾಕೆ 2019ರಿಂದ ಇಲ್ಲಿವರೆಗೂ ಟೀಕೆ ಮಾಡಿರಲ್ಲ? ಮೂರು ಬಾರಿ ನೋಟಿಸ್ ಕೊಟ್ಟರು, ಪಕ್ಷದಿಂದ ಉಚ್ಚಾಟನೆ ಮಾಡಲಿಲ್ಲ. ಅಂದು ಉಚ್ಚಾಟನೆ ಮಾಡಿದ್ರೆ ಬಿಜೆಪಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದಂಥವ್ರಿಗೆ ನೋಟಿಸ್ ಕೊಡಲ್ಲ ಇವರು. ವಿರೋಧ ಪಕ್ಷದ ನಾಯಕನಿಗೆ ಐಡ್ಸ್ ಇಂಜೆಕ್ಷನ್ ಚುಚ್ಚತಕ್ಕಂಥದ್ದು ಯಾರು ಲೇಡಿ ಹೇಳಿದ್ದಾರೆ, ಅದು ಕೊಡೋದಿಲ್ಲ. 28 ಕ್ಷೇತ್ರದಲ್ಲಿ 120 ಕೋಟಿ ಕೆಲಸ ಮಾಡದೆ ಬಿಲ್ ಮಾಡಿದ್ದಾರೆ ಅಂತೇಳಿ ಲೋಕಾಯುಕ್ತ ತನಿಖೆ ಆದೇಶ ಮಾಡಿದ್ದಾರೆ. ಅವ್ರಿಗೆ ನೋಟಿಸ್ ಕೊಡೋದಿಲ್ಲ. ಒಕ್ಕಲಿಗ ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಕೂಗ್ತಾರೆ, ಅಂಥದ್ದರಿಗೆ ಬಿಜೆಪಿ ನೋಟಿಸ್ ಕೊಡ್ತಾ ಇಲ್ಲ. ಅವರೇ ಮಾಡೋದೇ ಕರೆಕ್ಟು ಅಂತ ಯತ್ನಾಳ್ ಅವರು ಪಾರ್ಟಿ ಬಿಟ್ಟು ಹೋಗಿ ಬಂದು ಅವ್ರಿಗೇನೋ ಸ್ಥಾನ ಸಿಕ್ಕಿಲ್ಲ ಅಂತ ಸ್ಥಾನಕ್ಕೋಸ್ಕರ ವಿರೋಧ ಮಾಡ್ತಾ ಇದ್ರೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಧೈರ್ಯ ಇಲ್ಲ, ಯಾರು ಮಾತಾಡ್ತಾ ಇರಲಿಲ್ಲ. ನಾವಿರೋ ಸತ್ಯನ ಮಾತಾಡಿದ್ವಿ. ಈಗ ನೋಟಿಸ್ ಕೊಟ್ಟಿದ್ದಾರೆ, ಒಳ್ಳೇದು. ನಾವು ಪರ್ಸನಲ್ ಆಗಿ ನಮಗೆ ಅಪಾಯಿಂಟ್ಮೆಂಟು ತೊಗೊತೀವಿ. ನಾವೇನು ಮಾಡಿದ್ವಿ ಅನ್ನೋದು ನಮಗೆ ಅವ್ರಿಗೆ ಗೊತ್ತಿರಲ್ಲ. ಯಾರೋ ಒಬ್ರು 4 ಜನ ಹಿಂದ್ಗಡೆ ಹೇಳೋರ ಮಾತಕ್ಕೆ ರುಚಿ ಅನ್ನಿಸ್ತದೆ. ನನಗೆ ಪ್ರಶ್ನೆ ಕೊಡ್ತಾ ಇದ್ದೀನಿ, ಇಷ್ಟು ಪಕ್ಷಕ್ಕೋಸ್ಕರ ಇಷ್ಟು ದುಡಿದಿದ್ದೀನಿ 32 ವರ್ಷದಿಂದ, ನನಗೆ ಯಾಕೆ ಕೊಟ್ಟರು ಅನ್ನೋದು ಪ್ರಶ್ನೆ ನನ್ನಲ್ಲೇ ನಾನು ಹಾಕ್ಕೊತಾ ಇದ್ದೀನಿ. ಈಗ ಅಕಸ್ಮಾತ್ ಯಾರಾದರೂ ಉದ್ದೇಶಪೂರ್ವಕವಾಗಿ ಮಾಡಿದರೆ ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ನನಗೆ ಸತ್ಯವನ್ನು ಹೇಳಲಿಕ್ಕೆ, ಸತ್ಯವನ್ನು ಆ ಒಂದು ಶಿಸ್ತು ಸಮಿತಿಗೆ ಮಂಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಈ ರೀತಿ ಒಳ ಕೆಲಸ ಮಾಡಿರೋರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಯಾವೆಲ್ಲ ಭಾಳ ಮಾತನಾಡಿದೋ ಅವ್ರಿಗೆ ನೋಟಿಸೇ ಬಂದಿಲ್ಲ. ಆ ಪಾಪ ಅಮಾಯಕ ಹರೀಶ್ಗೆ ಯಾವನೋ ರಕ್ಷಣೆ ಮಾಡಲಿಕ್ಕೂ ಅವನಿಗೆ ನೋಟಿಸ್ ಆಗುತ್ತೆ. ಯಾವುದನ್ನೋ ರಕ್ಷಣೆ ಮಾಡಬೇಕು ಅಂತ ಹೋದ್ರೆ ವೇಣುಕಾಚಾರ್ಯನಿಗೆ ನೋಟಿಸ್ ಆಗುತ್ತೆ. ಅದು ಯಾವ ಬಗ್ಗೆ ಮಾತಾಡಿದಾವೋ ಅವ್ರ ಬಗ್ಗೆ ನೋಟಿಸ್ ಆಗುತ್ತೆ. ಬಿಜೆಪಿ ಹೈಕಮಾಂಡ್ ದೊಡ್ಡ ನಿರ್ಧಾರ ತಗೊಂಡಿದೆ. ಈವರೆಗೆ ಸೈಲೆಂಟ್ ಆಗಿದ್ದ ಹೈಕಮಾಂಡ್ ದೊಡ್ಡ ನಿರ್ಧಾರವೊಂದನ್ನು ತಗೊಂಡಿದೆ. ಈವರೆಗೆ ತಮ್ಮದೇ ಆದ ಟೀಮ್ ಕಟ್ಕೊಂಡು ವಿಜಯೇಂದ್ರ ಬಣದ ವಿರುದ್ಧ ಗುಡುಕ್ತಾ ಇದ್ದ ಯತ್ನಾಳ್ ಸದ್ದನ್ನ ಅಡಗಿಸಿದೆ ಬಿಜೆಪಿ ಹೈಕಮಾಂಡ್. ಹೌದು, ಯತ್ನಾಳ್ಗೆ ಬಿಜೆಪಿ ಹೈಕಮಾಂಡ್ ಶಾಕ್ ನೀಡಿದ್ದು 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ. ರಾಜ್ಯ ನಾಯಕತ್ವದ ವಿರುದ್ಧ ಪದೇ ಪದೇ ಹೇಳಿಕೆ ನೀಡುತ್ತಾ ಇದ್ದ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡಿದೆ. ಯತ್ನಾಳ್ ಉಚ್ಚಾಟನೆ ಮಾಡುವುದರ ಮೂಲಕ ಯತ್ನಾಳ್ ಅವರ ಬೆಂಬಲಕ್ಕೆ ನಿಂತವರಿಗೂ ದೊಡ್ಡ ಶಾಕ್ ನೀಡಿದೆ. ಬಣ ಸಂಘರ್ಷದಲ್ಲಿ ಕೊನೆಗೂ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಮೇಲುಗೈ ಸಾಧಿಸಿದ್ದಾರೆ. ಹೀಗೆ ಆಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಕನಿಷ್ಠ ಪಕ್ಷ ಊಹೆ ಕೂಡ ಮಾಡಿಕೊಂಡಿರಲಿಲ್ಲ. ಒಂದಲ್ಲ ಒಂದಿನ ಹೈಕಮಾಂಡ್ ಕೆರಳುತ್ತೆ, ಎಲ್ಲರಿಗೂ ಚಡಿಯೇಟು ಕೊಟ್ಟೇ ಕೊಡುತ್ತೆ ಅಂತ ಯಾರೂ ಅಂದಾಜು ಮಾಡೇ ಇರಲಿಲ್ಲ. ಆದರೆ ಕಾಲ ಬದಲಾಗಿದೆ. ಹೈಕಮಾಂಡ್ ಕೂಡ ವರಸೆ ಬದಲಿಸಿದೆ. ಮೊದಲೆಲ್ಲ ರಾಜ್ಯದಲ್ಲಿ ಏನೇ ಆದರೂ ಕೂಡ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಸೈಲೆಂಟ್ ಆಗಿರ್ತಿದ್ದ ಹೈಕಮಾಂಡ್ ಈಗ ತನ್ನ ನಿಜ ಸ್ವರೂಪವನ್ನು ತೋರಿಸೋಕೆ ಮುಂದಾಗಿದೆ. ಈಗ ಇದೇ ಫಸ್ಟ್ ಟೈಮ್ ರಾಜ್ಯ ಬಿಜೆಪಿಗೆ ಚಾಟಿ ಏಟು ಬೀಸಿದ್ದು. ಆ ಚಾಟಿ ಏಟಿಗೆ ಎಲ್ಲರೂ ತಂಡ ಹೊಡೆದಿದ್ದಾರೆ. ಅಯ್ಯೋ ಇದೇನಾಗೋಯ್ತು ಅಂತ ಬೆಚ್ಚಿ ಬಿದ್ದಿದ್ದಾರೆ. ಇನ್ಮುಂದೆ ನಮ್ಮ ಯಾವ ಆಟನೂ ಹೈಕಮಾಂಡ್ ಮುಂದೆ ನಡೆಯೋದೇ ಇಲ್ಲ ಅಂತ ಗಡಗಡ ನಡುಗ್ತಾ ಇದ್ದಾರೆ. ಇಷ್ಟಕ್ಕೂ ರಾಜ್ಯ ಬಿಜೆಪಿಯಲ್ಲಿ ನಡೆದಿದ್ದೇನು ಗೊತ್ತಾ? ರಾಜ್ಯ ಬಿಜೆಪಿಗರು ಬೆಚ್ಚಿ ಬಿದ್ದಿದ್ದೇಕೆ ಗೊತ್ತಾ? ಇದಕ್ಕೆಲ್ಲ ಉತ್ತರ ನೋಟಿಸ್. ಬಿಜೆಪಿ ವರಿಷ್ಠರು ರಾಜ್ಯ ಬಿಜೆಪಿಯ ಕೆಲವರಿಗೆ ನೀಡಿರೋ ಶೋಕಾಸ್ ನೋಟಿಸ್. ಈ ನೋಟಿಸ್ನಿಂದಾಗಿಯೇ ಈಗ ರಾಜ್ಯ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಕೆರಳಿದ ಹೈಕಮಾಂಡ್, ಬೆಚ್ಚಿದ ಬಣಗಳು, ಐವರಿಗೆ ನೋಟಿಸ್ ಕೊಟ್ಟು ವಾರ್ನಿಂಗ್. ಅಲ್ಲೂ ಮೌನ, ಇಲ್ಲೂ ಮೌನ. ವರಿಷ್ಠರ ಕೆರಳಿಸಿದ್ದು ಇದೇನಾ? ಬಿವೈವಿಗೂ ಟಕ್ಕರ್, ರೆಬೆಲ್ಸ್ಗೂ ಟಾಂಗ್. ಹೈಕಮಾಂಡ್ ಕೊಡ್ತಿರೋ ಸಂದೇಶವೇನು? ಈವರೆಗೆ ಒಂದು ಲೆಕ್ಕ, ಇನ್ನು ಮುಂದೆ ಇನ್ನೊಂದು ಲೆಕ್ಕ. ಹೈಕಮಾಂಡ್ ಈ ರೀತಿ ಅಂದ್ಕೊಳ್ತಾ ಇರಬಹುದು. ರಾಜ್ಯ ಬಿಜೆಪಿಯನ್ನ ಯಾವ ಥರ ತಿದ್ದಿ ತೀಡಬಹುದು ಅಂತ ಪ್ಲಾನ್ ಮಾಡ್ತಾ ಇರಬಹುದು. ರಾಜ್ಯ ಬಿಜೆಪಿಯಲ್ಲಿರೋ ಬಣ ಬಡಿದಾಟಕ್ಕೆ ಹೇಗೆ ಬ್ರೇಕ್ ಹಾಕಬೇಕು,
ವಿಜಯೇಂದ್ರ ಬಣಕ್ಕೆ ಏನು ಮಾಡಬೇಕು, ರೆಬೆಲ್ಸ್ ಬಣವನ್ನ ಯಾವ ರೀತಿ ಶಾಂತಗೊಳಿಸಬೇಕು ಅಂತೆಲ್ಲ ಹೈಕಮಾಂಡ್ ಯೋಚನೆ ಮಾಡುತ್ತಿದೆ. ಈ ಮೊದಲು ಕೂಡ ಇದೇ ಯೋಚನೆ ಹೈಕಮಾಂಡ್ ಬಳಿ ಇತ್ತು. ಆದರೆ ಅದ್ಯಾವುದನ್ನು ಕಾರ್ಯರೂಪಕ್ಕೆ ತಂದಿರಲಿಲ್ಲ. ಅದರ ಬದಲಿಗೆ ಸೈಲೆಂಟ್ ಆಗಿತ್ತು. ಯಾರು ಏನು ಮಾಡ್ಕೋತಾರೋ ಮಾಡಿಕೊಳ್ಳಲಿ, ಟೈಮ್ ಬಂದಾಗ ನಾವು ದಾಳ ಉರುಳಿಸೋಣ ಅಂತ ಅಂದ್ಕೊಳ್ತಾ ಇತ್ತು. ಈಗ ಆ ಟೈಮ್ ಬಂದೇ ಬಿಟ್ಟಿದೆ. ದಾಳ ಉರುಳಿಸೇ ಬಿಟ್ಟಿದೆ. ಎರಡೂ ಬಣಗಳಿಗೆ ಸಖತ್ತಾಗಿ ಟಕ್ಕರ್ ಕೊಟ್ಟಿದೆ ಹೈಕಮಾಂಡ್. ಬಿಜೆಪಿಯಲ್ಲಿರೋ ಆಂತರಿಕ ಕಲಹ ಬಿಜೆಪಿ ಹೈಕಮಾಂಡ್ಗೆ ಕಾಡಿರೋ ನಂಬರ್ 1 ಶತ್ರು. ರಾಜ್ಯದ ವಿಚಾರವಾಗಿ ಬಿಜೆಪಿ ಹೈಕಮಾಂಡ್ಗೆ ಇದ್ದಿದ್ದು ಅದೊಂದೇ ತಲೆನೋವು. ಒಂದು ಕಡೆ ಯತ್ನಾಳ್ ಬಣ, ಮತ್ತೊಂದು ಕಡೆ ವಿಜಯೇಂದ್ರ ಬಣ. ಎರಡೂ ಬಣಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇತ್ತು ಬಿಜೆಪಿ ಹೈಕಮಾಂಡ್. ವಿಜಯೇಂದ್ರ ಬಣ ಅಥವಾ ರೆಬೆಲ್ಸ್ ಯಾರೇ ದಿಲ್ಲಿಗೆ ಬಂದ್ರು ಅವ್ರ ಜೊತೆಗೆ ಮಾತಾಡೋಕೆ ಹಿಂದು ಮುಂದು ನೋಡ್ತಾ ಇತ್ತು. ಯಾರ ಜೊತೆಗೆ ಮಾತಾಡಿದ್ರೂ ಏನೋ ಒಂದು ಕೆಟ್ಟ ಸಂದೇಶ ಹೋಗುತ್ತೆ ಅನ್ನೋ ಕಾರಣಕ್ಕೆ ಸೈಲೆಂಟ್ ಆಗಿತ್ತು. ಈಗ ಯಾವುದಕ್ಕೂ ಡೋಂಟ್ ಕೇರ್ ಅನ್ನೋ ನಿರ್ಧಾರಕ್ಕೆ ಬಿಜೆಪಿ ಹೈಕಮಾಂಡ್ ಬಂದೇ ಬಿಟ್ಟಿದೆ. ಏನು ಮಾಡ್ಕೋತಿರೋ ಮಾಡ್ಕೊಳ್ಳಿ ಅಂತ ಶೋಕಾಸ್ ನೋಟಿಸ್ ಒಂದನ್ನ ಕೊಟ್ಟೇ ಬಿಟ್ಟಿದೆ. ಈವರೆಗೆ ರೆಬೆಲ್ಸ್ ಬಣಕ್ಕೆ ಅಥವಾ ಯತ್ನಾಳ್ ಬಣಕ್ಕೆ ಶೋಕಾಸ್ ನೋಟಿಸ್ ನೀಡ್ತಾ ಇದ್ದ ಹೈಕಮಾಂಡ್ ಈಗ ಮಿಕ್ಸ್ ಮಸಾಲ ಮಾಡಿ ಎರಡೂ ಬಣದ ಕೆಲವರಿಗೆ ನೋಟಿಸ್ ಕೊಟ್ಟು ನಾವು ಯಾರಿಗೂ ಕ್ಯಾರ್ ಮಾಡೋದೇ ಇಲ್ಲ ಅನ್ನೋ ಸಂದೇಶವನ್ನ ಕೊಟ್ಟಿದೆ. ಬಿಜೆಪಿಯಲ್ಲಿರೋ ಎರಡೂ ಬಣದ ಕೆಲವು ನಾಯಕರಿಗೆ ಹೈಕಮಾಂಡ್ ನೋಟಿಸ್ ನೀಡಿದೆ. ಅಷ್ಟೇ ಅಲ್ಲದೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡುತ್ತಿದ್ದವರಿಗೂ ನೋಟಿಸ್ ನೀಡಿ ಚಾಟಿ ಏಟು ಕೊಟ್ಟಿದೆ. ಯತ್ನಾಳ್ ಟೀಮ್ನಲ್ಲಿ ಗುರುತಿಸಿಕೊಂಡಿರೋ ಬಿಪಿ ಹರೀಶ್ಗೆ ನೋಟಿಸ್ ಜಾರಿ ಮಾಡಲಾಗಿದ್ದು, ವಿಜಯೇಂದ್ರ ಬಣದ ರೇಣುಕಾಚಾರ್ಯ ಕಟ್ಟಾಗೆ ನೋಟಿಸ್ ಕಳಿಸಲಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಹಿನ್ನೆಲೆಯಲ್ಲಿ ಶಿವರಾಮ್ ಹೆಬ್ಬಾರ್ ಹಾಗೂ ಎಸ್ಟಿ ಸೋಮಶೇಖರ್ಗೂ ನೋಟಿಸ್ ನೀಡಲಾಗಿದೆ. ಎಲ್ಲರಿಗೂ ನೋಟಿಸ್ ಕೊಟ್ಟಿದೆ. ಎಲ್ಲರಿಗೂ ನೋಟಿಸ್ ಕೊಡೋದರ ಮೂಲಕ ಎಲ್ಲರಿಗೂ ಚಡಿಯೇಟು ಕೊಟ್ಟಿದೆ. ವಿಜಯೇಂದ್ರ ಬಣವನ್ನೂ ಬಿಡಲ್ಲ, ಯತ್ನಾಳ್ ಬಣವನ್ನೂ ಬಿಡಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಮಾಡೋರನ್ನು ಎಂದಿಗೂ ಬಿಡೋಕೆ ಸಾಧ್ಯನೇ ಇಲ್ಲ ಅನ್ನೋ ಸಂದೇಶವನ್ನ ಈ ಮೂಲಕ ರವಾನಿಸಿದೆ ಬಿಜೆಪಿ ಹೈಕಮಾಂಡ್. ಈವರೆಗೆ ರಾಜ್ಯದಲ್ಲಿ ಒಂದು ಬಣ ಮತ್ತೊಂದು ಬಣದ ಮೇಲೆ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇತ್ತು. ಕಂಡಲ್ಲಿ ಪರಸ್ಪರ ವಾಗ್ಬಾಣಗಳನ್ನ ಹೂಡ್ತಾ ಇತ್ತು. ಇದರಿಂದ ಪಕ್ಷಕ್ಕೆ ಹಾನಿಯಾಗ್ತಾ ಇತ್ತು. ಶಿಸ್ತಿನ ಪಕ್ಷ ಅಂತ ಹೆಸರಾಗಿದ್ದ ಬಿಜೆಪಿಗೆ ಬಣ ಬಡಿದಾಟದಿಂದ ಅಶಿಸ್ತಿನ ಪಕ್ಷ ಅನ್ನೋ ಮಸಿ ಮೆತ್ಕೊಂಡಿತ್ತು. ಈಗ ಆ ಮಸಿಯನ್ನ ತೊಳೆದು ಹಾಕೋಕೆ ಹೈಕಮಾಂಡ್ ಪ್ರಯತ್ನ ಮಾಡಿದಂತಿದೆ. ಅದೇ ಕಾರಣದಿಂದ ಎರಡೂ ಬಣಕ್ಕೆ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿದೆ. ಇದರ ಜೊತೆಗೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದ ಇನ್ನೂ ಕೆಲವರಿಗೆ ನೋಟಿಸ್ ನೀಡಿ ಪಕ್ಷ ವಿರೋಧಿ ಚಟುವಟಿಕೆಯನ್ನೂ ಸಹಿಸಿಕೊಳ್ಳಲ್ಲ ಅಂತ ವಾರ್ನಿಂಗ್ ಕೊಟ್ಟಿದೆ. ಆ ವಾರ್ನಿಂಗ್ಗೆ ಎಲ್ಲರೂ ಬೆಚ್ಚಿ ಬಿದ್ದಿದ್ದಾರೆ. ಬೆಚ್ಚಿ ಬೀಳೋದ್ರ ಜೊತೆಗೆ ಕೆಲವೊಂದು ಅನುಮಾನಗಳೂ ಕಾಡುತ್ತಿವೆ. ಈವರೆಗೆ ಸುಮ್ಮನಿದ್ದ ಹೈಕಮಾಂಡ್ ಈಗ ಕೆರಳಿದ್ದೇಕೆ ಅನ್ನೋ ಗೊಂದಲ ಎಲ್ಲರನ್ನೂ ಕಾಡುತ್ತಿದೆ. ಎಸ್, ಬಣ ಬಡಿದಾಟದಿಂದ ರಾಜ್ಯ ಬಿಜೆಪಿಗೆ ಆಗಿರೋ ನಷ್ಟ ಅಷ್ಟಿಷ್ಟಲ್ಲ. ವಿಧಾನಸಭಾ ಚುನಾವಣೆ, ವಿಧಾನಸಭಾ ಉಪಚುನಾವಣೆ, ಲೋಕಸಭಾ ಚುನಾವಣೆಯಲ್ಲೂ ಇದೇ ಬಣ ಬಡಿದಾಟ ಬಿಜೆಪಿಗೆ ಜಾಸ್ತಿನೇ ಲಾಸ್ ಮಾಡಿತು. ರಾಜ್ಯ ಬಿಜೆಪಿಗೆ ಅದು ತುಂಬಲಾಗದ ನಷ್ಟ. ಇಷ್ಟು ನಷ್ಟ ಮಾತ್ರನಾ? ಖಂಡಿತ ಅಲ್ಲ. ಬಣ ಬಡಿದಾಟದಿಂದ ಜನರು ಬಿಜೆಪಿ ಮೇಲೆ ನಂಬಿಕೆ ಕಳ್ಕೊಂಡ್ರು. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಡೋಕೆ ಸಿಕ್ಕಿದ್ದ ಅವಕಾಶಗಳೂ ಕೈತಪ್ಪಿದ್ದು ಇದೇ ಬಣ ಬಡಿದಾಟದಿಂದ. ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಾಗಲೂ ಕೂಡ ಅದನ್ನು ಪ್ಲಸ್ ಪಾಯಿಂಟ್ ಮಾಡಿಕೊಳ್ಳೋಕೆ ಬಿಜೆಪಿಯಿಂದ ಸಾಧ್ಯವಾಗಿರಲಿಲ್ಲ. ಈಗಷ್ಟೇ ಅಲ್ಪಸಂಖ್ಯಾತರಿಗೆ ಗುತ್ತಿಗೆ ಮೀಸಲಾತಿ ವಿಚಾರದಲ್ಲಿ ದೊಡ್ಡ ಹೋರಾಟ ಮಾಡಿ ಬಿಜೆಪಿ ತನ್ನ ವರ್ಚಸ್ಸು ಹೆಚ್ಚಿಸಿಕೊಳ್ಳೋಕೆ ಅವಕಾಶ ಇತ್ತು. ಆದರೆ ಆ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲೇ ಇಲ್ಲ ಬಿಜೆಪಿ. ಡಿಕೆಶಿ ಸಂವಿಧಾನದ ವಿಚಾರವಾಗಿ ಹೇಳಿದ್ದ ಮಾತು ಕಾಂಗ್ರೆಸ್ನಲ್ಲೇ ಕೇಳಿಬಂದಿರೋ ಹನಿ ಹಂಗಾಮವನ್ನು ಸರಿಯಾಗಿ ಬಳಸಿಕೊಳ್ಳದೆ ಬಿಜೆಪಿ ಕೈಕಟ್ಟಿಕೊಂಡು ಕೂತ್ಕೊಂಡಿದೆ. ಇದೆಲ್ಲ ಕಾರಣಗಳಿಂದ ಹೈಕಮಾಂಡ್ ಕೆರಳಿದೆ. ಶಿಸ್ತು ಸಮಿತಿಯ ಶೋಕಾಸ್ ನೋಟಿಸ್ ಹೆಸರಲ್ಲಿ ಚಡಿಯೇಟು ಕೊಟ್ಟಿದೆ. ಬಿಜೆಪಿಯ ಕೇಂದ್ರೀಯ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ಕೊಟ್ಟಿದೆ. ಎರಡೂ ಬಣದ 3 ಹಾಗೂ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಲ್ಲಿ 2 ನೋಟಿಸ್ ಜಾರಿ ಮಾಡಲಾಗಿದೆ. ಆ ನೋಟಿಸ್ನಲ್ಲಿ ಎಲ್ಲರಿಗೂ ಇರೋದು ಒಂದೇ ಪ್ರಶ್ನೆ: ಪಕ್ಷದ ಶಿಸ್ತನ್ನು ನೀವು ಉಲ್ಲಂಘನೆ ಮಾಡಿದ್ದೀರಿ. ನೀವು ಮಾಡುತ್ತಿರೋ ಕೆಲಸಗಳು ಪಕ್ಷ ವಿರೋಧಿಯಾಗಿವೆ. ಇದನ್ನು ಹೇಗೆ ಸಮರ್ಥನೆ ಮಾಡ್ಕೋತೀರಿ ಅಂತ ಪ್ರಶ್ನೆ ಮಾಡಿದೆ ಕೇಂದ್ರೀಯ ಶಿಸ್ತು ಸಮಿತಿ. ಎಲ್ಲರಿಗೂ ಇದೇ ಪ್ರಶ್ನೆಯನ್ನ ಕೇಳಿರೋ ಶಿಸ್ತು ಸಮಿತಿ 72 ಗಂಟೆಯಲ್ಲಿ ಆ ನೋಟಿಸ್ಗೆ ಉತ್ತರ ನೀಡಬೇಕು ಅಂತ ಸೂಚನೆ ನೀಡಿದೆ. ಆ ನೋಟಿಸ್ಗೆ ಯಾರ್ಯಾರು ಏನೇನು ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಆದರೆ ಅದಕ್ಕೂ ಮುನ್ನ ಕೆಲವರು ಪ್ರತಿಕ್ರಿಯೆ ನೀಡಿದ್ದಾರೆ.
ನೋಟಿಸ್ ಬಗ್ಗೆ ಮಾತಾಡಿರೋ ರೇಣುಕಾಚಾರ್ಯ ನಂಗೆ ನೋಟಿಸ್ನಿಂದ ದುಃಖವಾಗಿಲ್ಲ, ಸಂತೋಷವಾಗಿದೆ ಎಂದಿದ್ದಾರೆ. ರೇಣುಕಾಚಾರ್ಯ ಯಾವತ್ತಿಗೂ ಭಯ ಪಡುವುದಿಲ್ಲ. ಪಕ್ಷ ವಿರೋಧಿ ಚಟುವಟಿಕೆಗಳ ಬಗ್ಗೆ ನೋಟಿಸ್ ಮೂಲಕ ಉತ್ತರ ಕೊಡುತ್ತೇನೆ ಅಂತ ಪರೋಕ್ಷವಾಗಿ ರೆಬೆಲ್ಸ್ಗೆ ಟಾಂಗ್ ನೀಡಿದ್ದಾರೆ. ನೋಟಿಸ್ ತಲುಪಿದೆ. ನೋಟಿಸ್ ಬಂದದಕ್ಕೆ ನನಗೆ ನೋವಾಗಿಲ್ಲ, ದುಃಖನೂ ಆಗಿಲ್ಲ, ಅತ್ಯಂತ ಸಂತೋಷ ಆಗಿದೆ. ಏನು ನಮ್ಮ ರಾಷ್ಟ್ರೀಯ ನಾಯಕರು ನನಗೆ ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷರು ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ಸಮರ್ಪಕವಾಗಿ ಉತ್ತರವನ್ನು ಕೊಡುತ್ತೇನೆ. 100ಕ್ಕೆ 100 ಉತ್ತರ ಕೊಡ್ತೀನಿ. ನನ್ನಂಥವರಿಗೆ ನೋಟಿಸ್ ಕೊಡ್ತಾರಲ್ಲ, ಯಾಕೆ 2019ರಿಂದ ಇಲ್ಲಿವರೆಗೂ ಟೀಕೆ ಮಾಡಿರಲ್ಲ, ಮೂರು ಬಾರಿ ನೋಟಿಸ್ ಕೊಟ್ಟರು, ಪಕ್ಷದಿಂದ ಉಚ್ಚಾಟನೆ ಮಾಡಲಿಲ್ಲ. ಅಂದು ಉಚ್ಚಾಟನೆ ಮಾಡಿದರೆ ಬಿಜೆಪಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಬೆಳೆಸಿದ್ದು, ಅಂಥವ್ರ ವಿರುದ್ಧ ಯಾರೇ ಮಾತಾಡಿದ್ರು ನಾನು ಸುಮ್ಮನಿರಲ್ಲ, ನಾನು ಮೌನವಾಗಿರಲ್ಲ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಕೂಡ ನೋಟಿಸ್ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರ ವಿರುದ್ಧ ನಾವು ಮಾತಾಡಿದ್ವಿ. ಪಕ್ಷದ ವಿಚಾರ ಬಿಟ್ಟು ಇತರೆ ಯಾವುದೇ ವಿಚಾರ ಮಾತಾಡಲ್ಲ. ಅಮಿತ್ ಶಾ ಬಳಿ ನಾನು, ರೇಣುಕಾಚಾರ್ಯ ಇತರರು ಹೋಗ್ತೀವಿ. ಅವರು ನಮಗೆ ನೋಟಿಸ್ ನೀಡಿದ್ದು ಒಳ್ಳೆಯದ್ದೇ ಆಯಿತು. ಹೈಕಮಾಂಡ್ ಮುಂದೆಯೇ ಎಲ್ಲವನ್ನೂ ಹೇಳ್ತೇವೆ, ಅವರು ಸೂಚನೆ ಕೊಡೋ ರೀತಿ ನಡೆದುಕೊಳ್ತೇವೆ ಎಂದಿದ್ದಾರೆ. ಈಗ ನೋಟಿಸ್ ಕೊಟ್ಟಿದ್ದಾರೆ, ಒಳ್ಳೇದು. ನಾವು ಪರ್ಸನಲ್ ಆಗಿ ನಮಗೆ ಅಪಾಯಿಂಟ್ಮೆಂಟು ತಗೊಂತೀವಿ, ಅಮಿತ್ ಶಾ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತೀವಿ. ನಾವು ರೇಣುಕಾಚಾರ್ಯ ಇನ್ನೊಂದು 4-5 ಜನ ನಾವು ಹೋಗ್ತೀವಿ, ರಿಕ್ವೆಸ್ಟ್ ಮಾಡ್ಕೊಂತೀವಿ. ಅವ್ರು ಮಾಡಿದ್ದು ಒಳ್ಳೇದಾಯ್ತು. ನಾವು ವಿವರ ಕೊಡಕ್ಕೆ ನಮಗೊಂದು ಸದಾವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ನಾವು ನಮ್ಮ ವಿಚಾರಗಳನ್ನ ಎಲ್ಲ ಅವರ ಮುಂದೆ ಇಡ್ತೇವೆ. ಅವರು ಏನು ತೀರ್ಮಾನ ತಗೊಂತಾರೋ ಅವರಿಗೆ ನಾವು ಬದ್ಧರಾಗಿರ್ತೇವೆ. ರೇಣುಕಾಚಾರ್ಯ ಮತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇಬ್ಬರೂ ಕೂಡ ವಿಜಯೇಂದ್ರ ಬಣದವರು. ಇಬ್ಬರೂ ಕೂಡ ನೋಟಿಸ್ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ್ದು ರೆಬೆಲ್ಸ್ ವಿರುದ್ಧ ಕಿಡಿಕಾರಿದ್ದಾರೆ. ನೋಟಿಸ್ ನೀಡಿದ್ದು ಒಳ್ಳೆಯದೇ ಆಯ್ತು ಅಂತಿದ್ದಾರೆ. ನೋಟಿಸ್ಗೆ ಉತ್ತರ ನೀಡುವುದರ ಜೊತೆಗೆ ಹೈಕಮಾಂಡ್ ಭೇಟಿ ಮಾಡ್ತೇವೆ, ಹೈಕಮಾಂಡ್ ಭೇಟಿ ಮಾಡಿ ರೆಬೆಲ್ಸ್ ವಿರುದ್ಧ ದೂರು ನೀಡ್ತೇವೆ ಅಂತಿದ್ದಾರೆ. ಇವತ್ತು ನಾವು ಮಾತಾಡಿದ್ದು ಪಬ್ಲಿಕ್ ಅಲ್ಲಿ ಮಾತಾಡಬಾರದು, ಮೀಡಿಯಾಕ್ಕೆ ಹೋಗಬಾರದು, ಒಂದೇ ಮಾತು, ಅದೊಂದೇ ನಾವು ಮಾಡಿದ್ದು. ನಾವು ಯಾವುದಕ್ಕೋಸ್ಕರ ಹೋಗ್ಬೇಕಾಗಿ ಬಂತು ಅಂತಂದ್ರೆ, ಪಾರ್ಟಿಯಲ್ಲಿ ಅಧ್ಯಕ್ಷರ ಜೊತೆಗಿರೋರು ಯಾರು ಮಾತಾಡ್ತಾ ಇಲ್ಲ. ಅವರೇ ಮಾಡೋದೇ ಕರೆಕ್ಟು ಅಂತ ಯತ್ನಾಳ್ ಅವರು ಪಾರ್ಟಿ ಬಿಟ್ಟು ಹೋಗಿ ಬಂದು ಅವ್ರಿಗೇನೋ ಸ್ಥಾನ ಸಿಕ್ಕಿಲ್ಲ ಅಂತ ಸ್ಥಾನಕ್ಕೋಸ್ಕರ ವಿರೋಧ ಮಾಡ್ತಾ ಇದ್ರೆ ಅವ್ರ ಬಗ್ಗೆ ಮಾತಾಡೋಕೆ ಯಾರಿಗೂ ಧೈರ್ಯ ಇಲ್ಲ, ಯಾರು ಮಾತಾಡ್ತಾ ಇರಲಿಲ್ಲ. ನಾವಿರೋ ಸತ್ಯನ ಮಾತಾಡಿದ್ವಿ. ಬಹುಶಃ ಹೈಕಮಾಂಡ್ಗೆ ನಾವು ಹೇಳಿದ್ದು ಸರಿ ಇಲ್ಲ, ನೀವು ಮಾತಾಡಬಾರದು ಅಂತ ಅನಿಸಿದ್ರೆ, ಮಿತಿಮೀರಿ ಹೋಗ್ತಾ ಇತ್ತು, ನಾವು ಮಾತಾಡಿದ್ವಿ ಅಂತ ಅನಿಸಿದ್ರೆ, ಇಲ್ಲ ನೀವು ಮಾಡಿದ್ದು ಸರಿ ಇಲ್ಲ ಅಂತಂದ್ರೆ ನಾವು ತಲೆಬಾಗ್ತೀವಿ. ಶೀಘ್ರದಲ್ಲೇ ಅವರಿಬ್ಬರೂ ನೋಟಿಸ್ಗೆ ಉತ್ತರ ನೀಡಲಿದ್ದು ದಿಲ್ಲಿಗೆ ಪ್ರಯಾಣ ಬೆಳೆಸೋ ಸಾಧ್ಯತೆ ದಟ್ಟವಾಗಿದೆ. ಒಂದ್ ವೇಳೆ ಅಮಿತ್ ಶಾ ಭೇಟಿಗೆ ಅವಕಾಶ ಸಿಕ್ಕರೆ ಅಮಿತ್ ಶಾಗೆ ರೆಬೆಲ್ಸ್ ವಿರುದ್ಧ ದೂರು ನೀಡುವ ಸಾಧ್ಯತೆ ದಟ್ಟವಾಗಿದೆ. ಈಗಾಗಲೇ ಕೆಲವು ದೂರುಗಳನ್ನ ಪಟ್ಟಿ ಮಾಡಿಕೊಂಡಿರೋ ಇವರಿಬ್ರು ಹೈಕಮಾಂಡ್ ಬಳಿ ಏನೇನು ಹೇಳಬೇಕು ಅಂತ ನಿರ್ಧಾರ ಮಾಡಿಕೊಂಡಿದ್ದಾರೆ. ಕಟ್ಟಾ ಮತ್ತು ರೇಣುಕಾಚಾರ್ಯ ದೂರು ಕೊಡೋಕೆ ಹೈಕಮಾಂಡ್ ಅವಕಾಶ ಕೊಡುತ್ತಾ ಕೊಡಲ್ವಾ ಅನ್ನೋದೇ ನಿಗೂಢ. ಲೋಕಸಮರದ ಒಳ ಒಪ್ಪಂದ ಬಿಚ್ಚಿಡ್ತೇನೆ ಎಂದ ಬಿಪಿ ಹರೀಶ್. ಶೋಕಾಸ್ ನೋಟಿಸ್ ವಿಚಾರವಾಗಿ ಯತ್ನಾಳ್ ಬಣದ ಬಿಪಿ ಹರೀಶ್ ಪ್ರತಿಕ್ರಿಯಿಸಿದ್ದಾರೆ. ದಾವಣಗೆರೆಯಲ್ಲಿ ಈ ಬಗ್ಗೆ ಮಾತನಾಡಿರೋ ಅವರು, ಲೋಕಸಭಾ ಚುನಾವಣೆ ವೇಳೆ ಒಳ ಒಪ್ಪಂದದ ಕುರಿತು ವಿವರಣೆ ನೀಡಲು ಈ ನೋಟಿಸ್ ಸಹಕಾರಿಯಾಗಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಮಾತನಾಡಿದ್ದಕ್ಕೆ ಶೋಕಾಸ್ ನೋಟಿಸ್ ನೀಡಿದ್ದಾರೆ. ಕೇಂದ್ರದ ನಾಯಕರ ಮುಂದೆ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸುತ್ತೇನೆ ಎಂದಿದ್ದಾರೆ. ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಮಾಧ್ಯಮದ ಮೂಲಕ ಹೇಳಿಕೆ ಕೊಡ್ತಿರೋ ವಿಚಾರವಾಗಿ ವಿವರಣೆಯನ್ನು ಕೇಳಿದ್ದಾರೆ. ಅದರಲ್ಲೂ 72 ಗಂಟೆ ಒಳಗಾಗಿ ವಿವರಣೆಯನ್ನು ಕೇಳಿದ್ದಾರೆ. 72 ಗಂಟೆ ಒಳಗಾಗಿ ನಾನು ನಮ್ಮ ರಾಷ್ಟ್ರೀಯ ಡಿಸಿಪ್ಲಿನರಿ ಕಮಿಟಿಯ ಕಾರ್ಯದರ್ಶಿಗಳವರಿಗೆ ನಾನು ಉತ್ತರವನ್ನು ಕೊಡ್ತೇನೆ. ನಾನು ಲೋಕಸಭೆ ಚುನಾವಣೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಪರಾಭವಗೊಂಡ ಕ್ಷಣದಿಂದ ಅಷ್ಟೇ ಅಲ್ಲ, ಲೋಕಸಭೆ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಇಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೀತಾ ಇದೆ. ಇಲ್ಲಿ ಪಕ್ಷದ ವಿರುದ್ಧವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಎಲ್ಲ ಸೂಚನೆಗಳು ಕಂಡು ಬರ್ತಾ ಇದೆ ಅಂಥೇಳಿ ನಾವು ಚುನಾವಣೆ ಮುನ್ನ ತಿಳಿಸಿದಾಗೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅದನ್ನೇ ಮುಂದುವರಿಸ್ಕೊಂಡಂಥವ್ರು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ
ಕಾಂಗ್ರೆಸ್ಸಿನ ಪರವಾಗಿ ನಮ್ಮ ಜಿಲ್ಲೆಯ ಪಕ್ಷದ ಮುಖಂಡರು ಕೆಲಸ ಮಾಡಿರ್ತಕ್ಕಂಥದ್ದನ್ನು ನಾವು ಈಗೇನು ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡುವ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳನ್ನು ನಾವು ಸಮಿತಿಯ ಗಮನಕ್ಕೆ ತರಲಿಕ್ಕೆ ನಾವು ಪ್ರಯತ್ನ ಪಡ್ತೇನೆ. ಉತ್ತರ ರೆಡಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆಯೇ ಇಲ್ಲ. ಪ್ರಾಮಾಣಿಕವಾಗಿ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಅಭ್ಯರ್ಥಿ ಸೋಲಿಸಲಿಕ್ಕೆ ಏನೇನು ಮಾಡಿದರು ಅಂತಕ್ಕಂಥದ್ದು ಇಡೀ ಜಿಲ್ಲೆಯ ಅಷ್ಟೇ ಅಲ್ಲ ರಾಜ್ಯದ ಜನಕ್ಕೆ ಗೊತ್ತಿದೆ. ಅದನ್ನು ನೋಟಿಸ್ಗೆ ಉತ್ತರ ಕೊಡುವ ಮೂಲಕ ಕೇಂದ್ರ ನಾಯಕರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಒಟ್ನಲ್ಲಿ ವಿಜಯೇಂದ್ರ ಮತ್ತು ಯತ್ನಾಳ್ ಬಣದವರು ನೋಟಿಸ್ ಕೊಟ್ಟಿದ್ದು ಒಳ್ಳೆಯದೇ ಆಯಿತು ಎಂದಿದ್ದಾರೆ. ಇಬ್ಬರೂ ಕೂಡ ತಮ್ಮ ತಮ್ಮ ದೂರುಗಳನ್ನ ಹೈಕಮಾಂಡ್ಗೆ ಸಲ್ಲಿಸೋಕೆ ಇದೊಳ್ಳೆ ಅವಕಾಶ ಅಂತಿದ್ದಾರೆ. ಈ ಎರಡೂ ಬಣದವರಿಗೆ ದೂರು ಸಲ್ಲಿಸೋಕೆ ಅವಕಾಶ ಸಿಗುತ್ತಾ? ಒಂದು ವೇಳೆ ಅವಕಾಶ ಸಿಕ್ಕರೆ ಅವರು ಕೊಡೋ ದೂರಲ್ಲಿ ಏನಿರುತ್ತೆ ಕಾದು ನೋಡಬೇಕಿದೆ. ಬಿಜೆಪಿ ಯಾರಿಗೂ ಕೇರ್ ಮಾಡ್ತಿಲ್ಲ. ನೋಟಿಸ್ ನೀಡೋದ್ರಲ್ಲೂ ಎಲ್ಲರಿಗೂ ಸಮಪಾಲು ನೀಡಿದೆ ಹೈಕಮಾಂಡ್. ಆದ್ರೆ ಈಗ ನೋಟಿಸ್ ವಿಚಾರವಾಗಿ ಎಸ್ಟಿ ಸೋಮಶೇಖರ್ ನೀಡಿರೋ ಪ್ರತಿಕ್ರಿಯೆ ಬಿಜೆಪಿಯಲ್ಲಿ ಮತ್ತೊಂದು ಸುತ್ತಿನ ಕೋಲಾಹಲ ಸೃಷ್ಟಿಸೋದು 100% ಸತ್ಯ. ರೆಬೆಲ್ಸ್ ಒಳಜಗಳ ಸದ್ಯಕ್ಕೆ ನಿಲ್ಲೋದಿಲ್ಲ. ಯಾರಿಗೂ ಡೋಂಟ್ ಕೇರ್ ಮಾಡದೆ ನೋಟಿಸ್ ಕೊಟ್ರು ಆ ನೋಟಿಸಿನ ಹೆಸರಲ್ಲೇ ಎರಡೂ ಬಣಗಳ ನಡುವೆ ವಾಕ್ಸಮರ ನಡೆಯುತ್ತಿದೆ. ನೋಟಿಸ್ ಕೊಟ್ಟಿದ್ದು ಒಳ್ಳೆಯದೇ ಆಯ್ತು ಅಂತ ಎರಡೂ ಬಣಗಳು ಅಂದ್ಕೊಂಡಿದ್ದು ಅದೇ ನೆಪದಲ್ಲಿ ದೂರು ಸಲ್ಲಿಸೋಕೆ ಪ್ಲಾನ್ ಮಾಡಿಕೊಂಡಿವೆ. ಆದ್ರೆ ಈ ಬಣಗಳ ಹೊರತಾಗಿ ಇನ್ನೂ ಇಬ್ಬರಿಗೆ ಕೇಂದ್ರೀಯ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ನೀಡಿದೆ. ಅವರಿಗೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಹಿನ್ನೆಲೆಯಲ್ಲಿ ನಿಮ್ಮ ಸಮರ್ಥನೆ ಏನು ಅಂತ ಪ್ರಶ್ನೆ ಮಾಡಿದೆ. ಈ ಬಗ್ಗೆ ನೋಟಿಸ್ ಪಡ್ಕೊಂಡೋರು ಪ್ರತಿಕ್ರಿಯೆ ನೀಡಿದ್ದಾರೆ. ನೋಟಿಸ್ ವಿಚಾರವಾಗಿ ಮಾತಾಡಿರೋ ಎಸ್ಟಿ ಸೋಮಶೇಖರ್ ಈಗಾಗಲೇ ಬಿಜೆಪಿಯಲ್ಲಿ ಇರೋ ಕಿಚ್ಚಿಗೆ ತುಪ್ಪ ಸುರಿದಿದ್ದಾರೆ. ಎಸ್ಟಿ ಸೋಮಶೇಖರ್ ಪ್ರತಿಕ್ರಿಯೆ ರಾಜ್ಯ ಬಿಜೆಪಿಯಲ್ಲಿ ಮತ್ತಷ್ಟು ಕೋಲಾಹಲಕ್ಕೆ ಕಾರಣವಾಗುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ. HIV ಇಂಜೆಕ್ಷನ್ ಚುಚ್ಚೋರಿಗೆ ನೋಟಿಸ್ ಇಲ್ಲ. ಮುನಿರತ್ನ ವಿರುದ್ಧ ಕಿಡಿಕಾರಿದ ಸೋಮಶೇಖರ್. ಬಿಜೆಪಿಯ ಕೇಂದ್ರೀಯ ಶಿಸ್ತು ಸಮಿತಿ ಸೋಮಶೇಖರ್ಗೆ ನೋಟಿಸ್ ನೀಡಿದೆ. ಆ ನೋಟಿಸ್ ವಿಚಾರವಾಗಿ ಮಾತಾಡಿರೋ ಸೋಮಶೇಖರ್ ಗರಂ ಆಗಿದ್ದಾರೆ. ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದವರಿಗೆ ನೋಟಿಸ್ ಕೊಡಲ್ಲ. ಬಲಾಢ್ಯರಿಗೆ ಒಂದು ನ್ಯಾಯ, ನನಗೊಂದು ನ್ಯಾಯ. ಒಕ್ಕಲಿಗ ಹೆಣ್ಮಕ್ಕಳನ್ನ ಮಂಚಕ್ಕೆ ಕರೆದವರಿಗೆ ನೋಟಿಸ್ ಕೊಟ್ಟಿಲ್ಲ. HIV ಇಂಜೆಕ್ಷನ್ ಚುಚ್ಚೋರಿಗೆ ನೋಟಿಸ್ ಕೊಟ್ಟಿಲ್ಲ. ಮುನಿರತ್ನಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಎಂದು ಸೋಮಶೇಖರ್ ಪ್ರಶ್ನೆ ಮಾಡಿದ್ದಾರೆ. ತಾವು ಕಾಂಗ್ರೆಸ್ಸಿನವರ ಜೊತೆಗೆ ಓಡಾಡ್ತಾ ಇರುವುದಕ್ಕೂ ಸಮರ್ಥನೆ ಕೊಟ್ಟಿದ್ದಾರೆ. ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದಂತ ಅವರಿಗೆ ನೋಟಿಸ್ ಕೊಡಲ್ಲ ಇವರು. ವಿರೋಧ ಪಕ್ಷ ನಾಯಕನಿಗೆ ಐಡ್ಸ್ ಇಂಜೆಕ್ಷನ್ ಚುಚ್ಚತಕ್ಕಂಥದ್ದು ಯಾರು ಲೇಡಿ ಹೇಳಿದರೆ ಅದು ಕೊಡೋದಿಲ್ಲ. 28 ಕ್ಷೇತ್ರದಲ್ಲಿ 120 ಕೋಟಿ ಕೆಲಸ ಮಾಡದೆ ಬಿಲ್ ಮಾಡಿದ್ದಾರೆ ಅಂತೇಳಿ ಲೋಕಾಯುಕ್ತ ತನಿಖೆ ಆದೇಶ ಮಾಡಿದ್ದಾರೆ. ಅವರಿಗೆ ನೋಟಿಸ್ ಕೊಡೋದಿಲ್ಲ. ಒಕ್ಕಲಿಗ ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಕೂಗ್ತಾರೆ ಅಂತಹದರಿಗೆ ಬಿಜೆಪಿ ನೋಟಿಸ್ ಕೊಡ್ತಾ ಇಲ್ಲ. ಅಂದ್ರೆ ಬಲಾಢ್ಯರಿಗೆ ಒಂದು, ಸಣ್ಣವರಿಗೆ ಒಂದು ತಾರತಮ್ಯವನ್ನ ಈ ಇದರಲ್ಲಿ ನೋಟಿಸಲ್ಲಿ ನೋಡ್ತಾ ಇದ್ದೇನೆ. ಪಕ್ಷದಲ್ಲಿ ಇಟ್ಟುಕೊಳ್ಳೋದು ಹೈಗೆ ಬಿಟ್ಟಿದ್ದು ಹೆಬ್ಬಾರ್ ಕಿಡಿನುಡಿ. ಎಸ್ಟಿ ಸೋಮಶೇಖರ್ ಮಾತುಗಳು ಹೊಸ ವಾಗ್ಯುದ್ಧಕ್ಕೆ ಕಾರಣವಾಗಿವೆ. ಮುನಿರತ್ನ ವಿಚಾರವನ್ನ ಸೋಮಶೇಖರ್ ಎಳೆದು ತಂದಿರೋದ್ರಿಂದ ಮುನಿರತ್ನ ಮತ್ತು ಸೋಮಶೇಖರ್ ನಡುವೆ ಹೊಸ ಸಂಘರ್ಷ ಶುರುವಾಗುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ. ಶಿಸ್ತು ಸಮಿತಿ ನೋಟಿಸ್ಗೆ ಸೋಮಶೇಖರ್ ಯಾವ ರೀತಿಯ ಉತ್ತರ ನೀಡ್ತಾರೆ ಅನ್ನೋದು ಕಾದು ನೋಡಬೇಕಿದೆ. ಈಗಾಗಲೇ ಬಿಜೆಪಿ ಹಡಗಿನಿಂದ ಒಂದು ಕಾಲು ಆಚೆ ಇಟ್ಟಿರೋ ಸೋಮಶೇಖರ್ ನೋಟಿಸ್ಗೆ ಉತ್ತರ ನೀಡದೆ ಹೈಕಮಾಂಡ್ಗೆ ಟಕ್ಕರ್ ಕೊಡೋ ಸಾಧ್ಯತೆ ಇದೆ ಅಂತಾನೂ ಹೇಳಲಾಗ್ತಿದೆ. ಎಸ್ಟಿ ಸೋಮಶೇಖರ್ ರೀತಿಯೇ ಶಿವರಾಮ್ ಹೆಬ್ಬಾರ್ಗೂ ಹೈಕಮಾಂಡ್ ನೋಟಿಸ್ ನೀಡಿದ್ದು, ಹೈಕಮಾಂಡ್ ನೋಟಿಸ್ಗೆ ತಕ್ಕ ಉತ್ತರ ನೀಡ್ತೇನೆ, ನಾವು ಮಾತಾಡಲ್ಲ, ಅದಕ್ಕೆ ನಮಗೆ ನೋಟಿಸ್ ಕೊಡ್ತಾರೆ, ಜಾಸ್ತಿ ಮಾತಾಡುವವರಿಗೆ ನೋಟಿಸ್ ಕೊಡೋದಿಲ್ಲ, ನನ್ನನ್ನು ಪಕ್ಷದಲ್ಲಿ ಇಟ್ಟುಕೊಳ್ಳೋದು ಬಿಡೋದು ಬಿಜೆಪಿ ಹೈಕಮಾಂಡ್ಗೆ ಬಿಟ್ಟಿದ್ದು ಎಂದಿದ್ದಾರೆ ಶಿವರಾಮ್ ಹೆಬ್ಬಾರ್. ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ನಮಗೆ ನೋಟಿಸನ್ನು ಕೊಟ್ಟಿದೆ. ನೋಟಿಸ್ ನಿನ್ನೆ ರಾತ್ರಿ ನನ್ನ ಮೇಲಲ್ಲಿ ಬಂದು ತಲುಪಿದೆ. ಮೇಲೆಗೆ ತಕ್ಕ ಏನು ನೋಟಿಸಲ್ಲಿ ನನಗೆ ಕೇಳಿದ್ದಾರೆ ಅದಕ್ಕೆಲ್ಲಕ್ಕೂ ಸೂಕ್ತವಂತ ಉತ್ತರವನ್ನು ಪಕ್ಷಕ್ಕೆ ಕೊಟ್ಟೇ ಕಳಿಸ್ತೀವಿ. ನಮಗೆ ಉತ್ತರ ಕೊಡೋದಕ್ಕೆ ಯಾವ ಭಯ ಇಲ್ಲ. ಕೇಳೋಂಥ ಪ್ರಶ್ನೆಗಳೆಲ್ಲದಕ್ಕೂ ಸೂಕ್ತವಂತ ಉತ್ತರ ಕೊಡ್ತೀವಿ. ಆದರೆ ನನ್ನ ಕಣ್ಣಲ್ಲಿರ್ತಕ್ಕಂಥ ಜಿಜ್ಞಾಸೆ, ಯಾವೆಲ್ಲ ಭಾಳ ಮಾತನಾಡಿದೋ ಅವ್ರಿಗೆ ನೋಟಿಸೇ ಬಂದಿಲ್ಲ. ನಾವು ಏನೋ ಮಾತಾಡಿರೋದಂಥವ್ರಿಗೆ ನೋಟಿಸ್ ಆಗುತ್ತೆ. ಬಿಜೆಪಿಯಲ್ಲಿ ನೋಟಿಸ್ ಗದ್ದಲ ಶುರುವಾಗಿದೆ.
5 ಮಂದಿಗೆ ನೋಟಿಸ್ ಕೊಟ್ಟಿರೋ ಕಾರಣದಿಂದ ಉಳಿದವರು ಅಲರ್ಟ್ ಆಗಿದ್ದಾರೆ. ನಮ್ಮ ಮನೆಗೆ ಯಾವಾಗ ನೋಟಿಸ್ ಬರುತ್ತೋ ಅಂತ ಕಂಗಾಲಾಗಿದ್ದಾರೆ. ಇನ್ಮುಂದಾದ್ರೂ ಪಕ್ಷ ವಿರೋಧಿ ಚಟುವಟಿಕೆಗೆ ಬ್ರೇಕ್ ಬೀಳ್ಬಹುದು ಅಂತ ಹೇಳಲಾಗ್ತಿದೆ. ಆದ್ರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಅಂತಹ ಯಾವುದೇ ಲಕ್ಷಣ ಕಾಣಿಸುತ್ತಿಲ್ಲ. 5 ಮಂದಿಗೆ ಬಿಜೆಪಿ ಹೈಕಮಾಂಡ್ ನೋಟಿಸ್ ಕೊಟ್ಟಿರೋ ವಿಚಾರವಾಗಿ ಮಾತಾಡಿರೋ ಸಿಟಿ ರವಿ, ನಮ್ಮ ಪಾರ್ಟಿ ಸೈದ್ಧಾಂತಿಕ ಆಧಾರದ ಮೇಲೆ ಕಟ್ಟಿದ ಪಾರ್ಟಿ, ಜಾತಿಯ ಆಧಾರದ ಮೇಲೆ ಕೆಲಸ ಮಾಡಬಾರದು. ಕೆಲವರು ತಮ್ಮ ತಮ್ಮ ಜಾತಿಗೆ ನಮ್ಮ ಟೀಮ್ ಅಂದುಕೊಂಡಿದ್ದಾರೆ. ನಮಗಿರುವಂತಹ ಮಿತಿಯನ್ನ ಅರ್ಥ ಮಾಡಿಕೊಂಡು ಸೈದ್ಧಾಂತಿಕವಾಗಿ ಕೆಲಸ ಮಾಡಬೇಕು. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ಎಸ್.ಟಿ. ಸೋಮಶೇಖರ್ ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾತಾಡಬೇಕು ಅಂತ ಎಸ್.ಟಿ. ಸೋಮಶೇಖರ್ಗೆ ಟಕ್ಕರ್ ನೀಡಿದ್ದಾರೆ. ಸೋಮಶೇಖರ್ ಅವರೊಮ್ಮೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾತಾಡಲಿ. ತಾನು 2023 ಚುನಾವಣೆ ಗೆದ್ದ ದಿನದಿಂದ ತಾನು BJPಯ ಜೊತೆಗೆ ಭಾವನಾತ್ಮಕವಾಗಿ ಎಷ್ಟು ಸಂಬಂಧ ಇಟ್ಕೊಂಡಿದ್ದಾರೆ ಅನ್ನೋದನ್ನು ಅವ್ರ ಆತ್ಮಸಾಕ್ಷಿಯನ್ನು ಪ್ರಶ್ನೆ ಮಾಡ್ಕೊಳ್ಳಿ. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅವರ ಮಾತು ಕೃತಿ ಹೇಗಿತ್ತು ಅನ್ನೋದನ್ನು ಅವರು ಅರ್ಥೈಸ್ಕೊಳ್ಳಿ. ಹಾಗಾಗಿ ಅವರು ಅರ್ಥೈಸ್ಕೊಂಡ್ರೆ ಇನ್ಯಾವ ಸಾಕ್ಷಿಯ ಅವಶ್ಯಕತೆಯೂ ಇಲ್ಲ, ಆತ್ಮಸಾಕ್ಷಿಯೇ ಸತ್ಯವನ್ನು ಹೇಳುತ್ತೆ. ಹೌದು, ನೋಟಿಸ್ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ್ದ ಎಸ್.ಟಿ. ಸೋಮಶೇಖರ್ ಅವರನ್ನ ಸಿಟಿ ರವಿ ಕೆಣಕಿದ್ದಾರೆ. ಎಸ್.ಟಿ. ಸೋಮಶೇಖರ್ ಚುನಾವಣೆಯಲ್ಲಿ ಗೆದ್ದಾಗಿನಿಂದ ತಮ್ಮ ಪಕ್ಷ ಬಿಜೆಪಿ ಹೊರತಾಗಿ ಕಾಂಗ್ರೆಸ್ ಜೊತೆಗೆ ಸಖ್ಯ ಬೆಳೆಸಿಕೊಂಡಿದ್ದಾರೆ. ಯಾವ ಟೈಮಲ್ಲಿ ಬೇಕಾದರೂ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಬಹುದು ಅನ್ನೋ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಯಾವಾಗ ಬೇಕಾದರೂ ಸೋಮಶೇಖರ್ ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಕೈ ಹಿಡಿಯೋ ಸಾಧ್ಯತೆ ದಟ್ಟವಾಗಿದೆ. ಇದೇ ವ್ಯಕ್ತಿ ಮುನಿರತ್ನಗೆ ನೋಟಿಸ್ ಕೊಟ್ಟಿಲ್ಲ, ನಂಗ್ ನೋಟಿಸ್ ಕೊಟ್ಟಿದ್ದಾರೆ ಅಂತ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಇದು ಮುನಿರತ್ನ ಮಾತ್ರವಲ್ಲ, ಬಿಜೆಪಿಯ ಕೆಲವರನ್ನು ಕೆರಳಿಸಿದೆ. ಇದೇ ರೀತಿ ಕೆರಳಿರೋ ಸಿಟಿ ರವಿ ಎಸ್.ಟಿ. ಸೋಮಶೇಖರ್ಗೆ ಬಿಜೆಪಿಯೊಂದಿಗಿನ ಬಾಂಧವ್ಯದ ಪಾಠ ಮಾಡಿದ್ದಾರೆ. ಆತ್ಮಸಾಕ್ಷಿಯಂತೆ ಮಾತಾಡಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಶೋಕಾಸ್ ನೋಟಿಸ್ನಲ್ಲೂ ಸಮಪಾಲು, ಇನ್ನಾದ್ರೂ ನಿಲ್ಲುತ್ತಾ ಬಣ ಬಡಿದಾಟ. ಬಿಜೆಪಿ ಹೈಕಮಾಂಡ್ ನೋಟಿಸ್ ವಿಚಾರದಲ್ಲಿ ಸಮಪಾಲು ನೀಡಿದೆ. ಒಂದು ಬಣದವರಿಗೆ ನೋಟಿಸ್ ನೀಡಿದ್ರೆ ಮತ್ತೊಂದು ಬಣ ಮೇಲುಗೈ ಸಾಧಿಸಬಹುದು ಅನ್ನೋ ಕಾರಣಕ್ಕೆ ಈ ನಿರ್ಧಾರ ತಗೊಂಡಿದೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದವರಿಗೂ ನೋಟಿಸ್ ನೀಡಿ ಟಾಂಗ್ ಕೊಟ್ಟಿದೆ. ಈ ಮೂಲಕ ಯಾರೇ ಬಾಲ ಬಿಚ್ಚಿದ್ರು ಬಾಲವನ್ನ ಕಟ್ ಮಾಡೋದು ಫಿಕ್ಸ್ ಅನ್ನೋ ಮುನ್ಸೂಚನೆಯನ್ನ ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್. ಈ ಎಲ್ಲರನ್ನೂ ಕಾಡ್ತಾ ಇರೋ ಪ್ರಶ್ನೆಯೊಂದಿದೆ. ನೋಟಿಸ್ ಕೊಟ್ಟ ತಕ್ಷಣ ಬಿಜೆಪಿಯ ಬಣ ಬಡಿದಾಟ ನಿಲ್ಲುತ್ತಾ ಅನ್ನೋದೇ ಆ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಹುಡುಕೊಂಡು ಹೋದ್ರೆ ಬಿಜೆಪಿ ಹೈಕಮಾಂಡ್ನದ್ದು ಕೆಲವೊಂದು ತಪ್ಪುಗಳು ಎದ್ದು ಕಾಣ್ತವೆ. ಹೌದು, ಬಿಜೆಪಿ ಹೈಕಮಾಂಡ್ನಲ್ಲೂ ಕೆಲವೊಂದು ಸಮಸ್ಯೆಗಳಿವೆ. ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಗೊಂದಲ ಶುರುವಾಗಿ ಎಷ್ಟೋ ದಿನಗಳು ಕಳೆದಿವೆ. ಆದರೆ ಆ ಗೊಂದಲಕ್ಕೆ ಹೈಕಮಾಂಡ್ ಇನ್ನೂ ತೆರೆ ಎಳೆದಿಲ್ಲ. ಇದು ರಾಜ್ಯ ಬಿಜೆಪಿಗರನ್ನು ಪೇಚಾಟಕ್ಕೆ ಸಿಲುಕಿಸಿದೆ. ರಾಜ್ಯಾಧ್ಯಕ್ಷ ಹುದ್ದೆಗೆ ಹೊಸಬರಿಗೆ ಮಣೆ ಹಾಕಲಾಗುತ್ತಾ ಅಥವಾ ವಿಜಯೇಂದ್ರ ಮುಂದುವರಿತಾರಾ ಅನ್ನೋ ದ್ವಂದ್ವದಲ್ಲೇ ರಾಜ್ಯ ಬಿಜೆಪಿ ಇದೆ. ಇದರ ಜೊತೆಗೆ ಆರಂಭದಲ್ಲೇ ಚಿವುಟಿ ಹಾಕಬೇಕಿದ್ದ ಬಣ ಬಡಿದಾಟವನ್ನ ಈವರೆಗೆ ತಂದು ನಿಲ್ಲಿಸಿದ್ದು ಹೈಕಮಾಂಡ್ ತಪ್ಪು. ಮಾತನಾಡಬೇಕಾದ ಟೈಮಲ್ಲಿ ಹೈಕಮಾಂಡ್ ಮೌನ ವಹಿಸಿದ್ದರಿಂದ ಕಾರ್ಯಕರ್ತರು ನಿರುತ್ಸಾಹ ಹೊಂದಿದ್ದಾರೆ. ಪಕ್ಷ ಸಂಘಟನೆಯಲ್ಲಿ ಯಾರೂ ಆಸಕ್ತಿ ತೋರ್ತಾ ಇಲ್ಲ. ಈಗ 5 ಶೋಕಾಸ್ ನೋಟಿಸ್ ನೀಡೋದರ ಮೂಲಕ ಹೈಕಮಾಂಡ್ ಹೊಸ ದಾಳ ಉರುಳಿಸಿದ್ದು, ಇನ್ಮುಂದೆ ಕಠಿಣ ಕ್ರಮ ಕೈಗೊಂಡ್ರೆ ಬಿಜೆಪಿ ಮುಂದಿನ ದಿನಗಳಲ್ಲಿ ವರ್ಚಸ್ಸು ಹೆಚ್ಚಿಸಿಕೊಳ್ಳಲಿದೆ. ಈಗ ಹೈಕಮಾಂಡ್ ತೆಗೆದುಕೊಂಡಿರೋ ನಡೆಯೇ ಮುಂದಿನ ದಿನಗಳಲ್ಲೂ ಇರುತ್ತ. ದೆಹಲಿಗೆ ತೆರಳಿರೋ ವಿಜಯೇಂದ್ರ ಅಲ್ಲಿ ಉರುಳಿಸೋ ದಾಳ ಎಂಥದ್ದೂ ಕಾದು ನೋಡಬೇಕಿದೆ.